ಕರೆಕ್ಟಾಗಿ ಹೋಗಲ್ಲ. ಯಾವಾಗ್ಲೂ ಅಲ್ಲ, ಒಂದೊಂದು ದಿನ ನೋಡಿಲಿ. ಇದನ್ನ ನೋಡ್ಬೇಕು ನೀವು. ನಾನು ಬಸ್ಸಲ್ಲಿ ಬೇರೆ ಓಡಾಡ್ತಾ ಇದ್ದೆ. ಒಂದೊಂದ್ಸತಿ ಬಸ್ಸಲ್ಲಿ ನೀರು ಕುಡಿಬೇಕು ಅನ್ಸೋದು, ನೀರು ಇರ್ತಾ ಇರ್ಲಿಲ್ಲ. ಇವಾಗ ಇದ್ದೆ 6:30 ಆಗಿದೆ, ರೆಡಿ ಆಗ್ಬೇಕು. ಇದ್ರೆ ಮಾಡೋದು, ಓದ್ಕೊಳ್ಳೋದು ಹಿಂಗೆ ಇರುತ್ತೆ. ಅದಾದ್ಮೇಲೆ ಊಟ ಮಾಡಿ ಹಚ್ಚಿ ಮಾಡೋದು, ಬೆಳಗ್ಗೆ ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೋಗೋದು ಅಷ್ಟೇ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡ್ತಾ ಇರೋ ವಿಷಯ ಏನಂದ್ರೆ, ಸುಮ್ಮನೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ. ಕಾಲೇಜಿಂದ ಇವಾಗ ಬಂದೆ. ಕಾಲೇಜಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ನಡೀತಾ ಇದೆ. ಒಂದು ಟ್ಯಾಲೆಂಟ್ಸ್ ಡೇ ಕಾಲೇಜಲ್ಲಿ ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ. ಸ್ಯಾಟರ್ಡೇ ಇದೆ ಅದು. ಅದರದ್ದೇ ಸಪ್ರೇಟ್ ವ್ಲಾಗ್ನ ಕೂಡ ಮಾಡ್ತೀನಿ ನಾನು. ಸೊ ಇವಾಗ ಬಂದೆ ಮನೆಗೆ. ಒಂದು ಸುಸ್ತಾಗಿದೆ. ನಾಳೆ ಒಂದು IA ಇದೆ, ಒಂದು ಪೆಂಡಿಂಗ್ ಇತ್ತು. ಸೊ ಹಾಗಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತ ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ವಿ ಇದೇ ಬಟ್ಟೆಯಲ್ಲಿ. ಇವಾಗ ಬಂದು ಕೂತಿದ್ದೀನಿ ಅಷ್ಟೇ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ್ಲಿಂದನೇ. ನಾಳೆ ಕಾಲೇಜಲ್ಲಿ ಹೇಗಿರುತ್ತೆ ಒಂದು ಸುಮ್ಮನೆ ರ್ಯಾಂಡಮ್ ಆಗಿ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಮರ್ತಿದ್ದೆ. ಏನಂತ ಅಂದರೆ, ನಾನು ಕ್ಯೂಟ್ ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ನಿಮಗೆ ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ ಅಲ್ವಾ. ಅದರದ್ದೇ ಇವತ್ತು ನನಗೆ ಮಂತ್ಲಿ ಟೆಸ್ಟ್ ಮಾಡೋದಕ್ಕೆ ಡಾಕ್ಟರ್ದು ಸ್ಕ್ಯಾನ್ ಅಪಾಯಿಂಟ್ಮೆಂಟ್ ಇದೆ. ಸೊ ಅದನ್ನು ಮಾಡ್ತಾ ಇದ್ದೆ. ಹಾಗೆಯೇ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ಟೇಕ್ ಅ ಫೋಟೋ ಅನ್ನೋ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೆಲ್ಲ ಆಪ್ಷನ್ ಸಿಗುತ್ತೆ. ಇದು ಸ್ಕ್ಯಾನ್ ಎಲ್ಲ ಮಾಡಾಗಿದೆ ನೋಡಿ. ಇಲ್ಲಿ ಡಾರ್ಕ್ ಸ್ಪಾಟ್ಸು ಮತ್ತೆ ಆಕ್ನಿ ಎಲ್ಲ ಏನೇನಿದೆ ಅಂತ ಮಾರ್ಕ್ ಆಗಿರುತ್ತೆ. ನಾನು ನಿಮಗೆ ಬಿಫೋರ್ ಮತ್ತೆ ಆಫ್ಟರ್ದು ಫೋಟೋನ ಹಾಕಿರ್ತೀನಿ. ಇವಾಗ ಸ್ಕ್ಯಾನ್ ಮಾಡಿದ ಫೋಟೋ ಕೂಡ ಹಾಕಿರ್ತೀನಿ, ನೀವು ನೋಡಬಹುದು. ಸೊ ತುಂಬಾನೇ ಚೇಂಜಸ್ ಇರುತ್ತೆ. ಸೊ ಈ ರೀತಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಬೇಗನೆ ಡಿಟೆಕ್ಟ್ ಆಗುತ್ತೆ. ಅಂಡ್ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಒನ್ ಮಂತ್ ಪ್ಲಸ್ ಆಗುತ್ತೆ ನಿಮಗೆ ಅದು ಸೆಟ್ ಆಗ್ತಿದೆಯೋ ಇಲ್ವೋ ಅಥವಾ ಅದ್ರ ರಿಸಲ್ಟ್ ಕೊಡೋದಕ್ಕೆ. ಬಟ್ ಈ ಪ್ರಾಡಕ್ಟ್ಸ್ ಹಾಗಲ್ಲ, ನಿಮಗೆ 2 ಅಥವಾ 3 ವೀಕ್ಸ್ ಒಳಗಡೆನೆ ಗೊತ್ತಾಗುತ್ತೆ. ಬಿಕಾಸ್ ಡರ್ಮಟಾಲಜಿಸ್ಟ್ ನಿಮಗೆ ಇದನ್ನ ಸಜೆಸ್ಟ್ ಮಾಡಿರ್ತಾರೆ. ಹಾಗೆಯೇ ನೀವು RM100 ಅನ್ನುವಂತಹ ಕೂಪನ್ ಕೋಡನ್ನ ಯೂಸ್ ಮಾಡಿದ್ರೆ ನಿಮಗೆ ₹100 ಆಫ್ ಕೂಡ ಸಿಗುತ್ತೆ. ಹಾಗೆ ಡರ್ಮಟಾಲಜಿಸ್ಟ್ ಜೊತೆ ನೀವು ಇಂಟ್ರಾಕ್ಟ್ ಮಾಡುವಂಥದ್ದು ಅಂಡ್ ನಿಮ್ಮ ಡಯಟ್ ಪ್ಲಾನ್ ಅನ್ನ ಅವ್ರು ಕೊಡ್ತಾರೆ. ನೀವು ಈ ಕ್ರೀಮ್ಸ್ ನ ಯಾವ್ಯಾವ ಯೂಸ್ ಮಾಡಬೇಕು ಅನ್ನೋ ಹೋಲ್ ಒಂದು ನಿಮ್ದು ಫುಲ್ ಪ್ಲಾನ್ ಅನ್ನ ಆಪ್ ನಲ್ಲೇ ನಿಮಗೆ ಸಿಗುತ್ತೆ. ಅದ್ ಯಾವುದಕ್ಕೂ ಕೂಡ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಕಿಟ್ ನ ಮಾತ್ರ ಅಮೌಂಟ್ ಪೇ ಮಾಡಿ ಪರ್ಚೇಸ್ ಮಾಡಿದ್ರೆ ಸಾಕು. ಈ ಆಪ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ನೀವು ಕೂಡ ಲಿಂಕ್ ಅನ್ನ ಯೂಸ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಊಟ ಎಲ್ಲ ಮಾಡಿ ಕೈ ಕಾಲು ಮುಖ ತೊಳೆದು ಈಗ ಓದ್ಕೊಳಕ್ ಕೂತಿದ್ದೀನಿ. ಆ್ಯಂಡ್ ಅಸೈನ್ಮೆಂಟ್ಸ್ ಇದೆ ಬರೆಯೋಕ್ಕೆ. ಸ್ವಲ್ಪ ಇಲ್ಲೇ ಸರ್ಕಲ್ಗೆ ಹೋಗಿ ಬರಬೇಕು, ಶೀಟ್ಸ್ ತಗೊಬರ್ಬೇಕು. ಆ್ಯಂಡ್ ಮೇಡಮ್ ಅವರು ಏನು ಮಾಡ್ತಾ ಇದ್ದೀರಾ ಮೇಡಮ್? ರಿಪೋರ್ಟ್ ಮಾಡ್ತಾ ಇದ್ದಾರೆ. ಇದೆ ಡಿಗ್ರಿಲ್ ಕೂಡ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಿತ್ತು. ಪ್ರಾಜೆಕ್ಟ್ ಮಾಡಿದ್ವಿ ನಾವು. ಇವರು ಈಗ MBAಗೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಒಂದು. ಅದು ನಾವು ಮಾಡಿದ್ದು ಸೇಮ್. ಸೊ ನಮ್ದೆಲ್ಲ ರೆಡಿ ಇತ್ತು. ಅದೇ ಸ್ವಲ್ಪ ಅಂದ್ರೆ ಅದನ್ನೇ ಏನು ಎಡಿಟ್ ಮಾಡಿಲ್ಲ ಅಲ್ವಾ, ಬೇರೆದ್ ಮಾಡಿದ್ದಾರೆ. ಇವ್ರ ಫ್ರೆಂಡ್ಸು ಸಪ್ರೇಟ್ ಬೇರೆದ್ ಮಾಡಿದ್ದಾರೆ. ಬಟ್ ಈಸಿ ಆಯ್ತಲ್ವಾ ಗುರು, ನೋಡ್ಕೊಂಡು ಎಲ್ಲ ಈಸಿ ಆಯ್ತು ನಮ್ಗೆ. ಅದ್ರದ್ದೇ ಏನೋ ಎಡಿಟ್ ಮಾಡ್ತಾ ಇದ್ದಾಳೆ ಹುಡುಗಿ. ಸೊ ನಾನು ಓದ್ಕೋತಾ ಇದ್ದೀನಿ. ಹಿಂಗೆ ಇರುತ್ತೆ ಸಂಜೆ ಕಾಲೇಜಿಂದ ಬಂದು ಕಾಲೇಜ್ದು ಏನಾದರೂ ಕೆಲಸ ಇದ್ರೆ ಮಾಡೋದು, ಓದ್ಕೊಳ್ಳೋದು ಹಿಂಗೆ ಇರುತ್ತೆ. ಅದಾದಮೇಲೆ ಊಟ ಮಾಡಿ ಹಚ್ಚಿ ಮಾಡೋದು, ಬೆಳಗ್ಗೆ ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೋಗೋದು ಅಷ್ಟೇ. ಸೊ ಊಟ ಮಾಡ್ಬೇಕಾಗುತ್ತೆ ಎಷ್ಟೇ. ಇವಾಗ ಇದ್ದೆ 6:30 ಆಗಿದೆ, ರೆಡಿ ಆಗಬೇಕು. ನೀರು ಕುಡಿಬೇಕು. ರೆಡಿ ಆಗಿದ್ದಾರೆ ನೋಡಿ. ಕಾಲೇಜಲ್ಲಿ ಡಿಗ್ರಿಲಿ ಇದ್ದಾಗ ಅವಳು ವಾಟರ್ ಬಾಟಲ್ ತರ್ತಾ ಇರ್ಲಿಲ್ಲ, ಇವಾಗ ತಗೊಂಡ್ ಹೋಗ್ತಾಳೆ. ಹೇಳೆ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ? ಏನಂತ ಅಂದ್ರೆ, ನಾನು ಹಿಂಗೆಲ್ಲ ಹಾಕೊಂಡು ಡಿಗ್ರಿಲಿ ಇದ್ದಾಗ
ಇವ್ರುಗಳು ಯಾರು ನೀರ್ ತರ್ತಿರ್ಲಿಲ್ಲ. ನಾನು ಬಸ್ಸಲ್ಲಿ ಬೇರೆ ಓಡಾಡ್ತಾ ಇದ್ದೆ, ಒಂದೊಂದ್ಸತಿ ಬಸ್ಸಲ್ಲಿ ನೀರ್ ಕುಡಿಬೇಕು ಅನ್ಸೋದು, ನೀರ್ ಇರ್ತಾ ಇರ್ಲಿಲ್ಲ. ಎಷ್ಟು ಸಿಟ್ಟು ಬರೋದು ಅಂದ್ರೆ ಇವ್ರುಗಳ ಮೇಲೆ. ಎಷ್ಟು ಹೇಳಿದ್ರು ಅಷ್ಟೇ ತರ್ತಾನೆ ಇರ್ಲಿಲ್ಲ. ಈ ಹೆಂಗೆ ಗೊತ್ತಾ, ಏನೇ ಹೇಳಿದ್ರು ಕೇಳಲ್ಲ ಅಂತಾರಲ್ಲ, ಅದೇನೋ ಗಾದೆ ಸಮಥಿಂಗ್ ಕೋಣರ್ ಮುಂದೆ ಕಿಂಡ್ರಿ ಬಾರ್ಸೋದು ಅಂತ ಏನು, ಆ ತರ ಮೇಡಮ್ ಅವ್ರು ಯಾರು ಕೇಳ್ತಾನೆ ಇರ್ಲಿಲ್ಲ. ಇವಾಗ ತಗೊಂಡೋಗ್ತಾಳೆ ನೋಡಿ. ಇವಾಗ ಅವ್ರು ಬೇರೆಯವ್ರು ಯಾರು ತರಲ್ಲ, ಹಾಗಾಗಿ ಹೊರಟ್ಲು. ಬಾಯ್, ಇಲ್ಲಿ ಬಾಯ್ ಅನ್ನೆ. ಬಾಗ್ಲ ಹಾಕ್ಸಿದೆ ನಾನೇ ವಿಡಿಯೋ ಮಾಡಕ್ ಸರಿ ಹೋಗಲ್ಲ ಅಂತ. ಇಂಪಾರ್ಟೆಂಟ್ ನೇ ಮರ್ತು ಹೋಗಿದ್ದಾಳೆ. ಬಾಯ್. ಸೊ ಈಗ ನಾನು ರೆಡಿ ಆಗಬೇಕು. ಇವತ್ತು ಇದೆ, ಕ್ಲಾಸ್ಗೆ ಹೋಗಿ ಸ್ವಲ್ಪ ಓದ್ಕೊಳ್ಬೇಕು. ಆ್ಯಂಡ್ ಅಸೈನ್ಮೆಂಟ್ ತುಂಬ ಇದೆ. ಈಗ ಇನ್ನೇನಿಲ್ಲ, ಸ್ವಲ್ಪ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡು ತಿಂಡಿ ತಿನ್ಕೊಂಡು ನಿಶಾ ಬರ್ತಾಳೆ, ಹೋಗೋದಷ್ಟೇ. ಸೌಜು ಅವಳಿಗೆ 8 o'clockಗೆ ಕ್ಲಾಸು, ಹಾಗಾಗಿ ಅವಳು ಬೇಗ ಹೋಗ್ತಾಳೆ. ಇವತ್ತು ಸ್ವಲ್ಪ ಲೇಟ್ ಕೂಡ ಆಯಿತು ಅವಳಿಗೆ. ಅವಳು ಹೋದ್ಲು. ಈಗ ನಮಗೆ 9 o'clockಗೆ ನಮಗೆ ದಿನ ವೇರಿ ಆಗ್ತಾ ಇರುತ್ತೆ ಟೈಮಿಂಗ್ಸು. 9ಗಿರುತ್ತೆ, 10ಗಿರುತ್ತೆ, ಈ ರೀತಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ರೆಡಿಯಾಗಿ ನಿಶಾ ಬರ್ತಾಳೆ, ಹೋಗೋದು ಅಷ್ಟೆ. ಹೇಳಿ ಸ್ವಲ್ಪ ಯಾಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅಂತ. ನಮ್ಮ ಮುದ್ದಾದ ಓದೋಗಳನ್ನ ಚಾರ್ಜ್ ಹಾಕಿಲ್ಲ, ಚಾರ್ಜ್ ಆಗ್ತಿರೋ ಕಾರಣ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಎಷ್ಟು ಗಂಟೆಗೆ ತೋರಿಸ್ತಾ ಇದೆ? 8 ನಿಮಿಷ ಲೇಟು. ನಾವು ಕ್ಲಾಸ್ ಇರೋದು 9 o'clockಗೆ, 9:08ಗೆ ತೋರಿಸಿ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 2 ನಿಮಿಷ ಇನ್ನೂ ಲೇಟ್ ಆಗುತ್ತೆ. 2 ನಿಮಿಷ ಬೇಗನೆ. ಬಟ್ ನಾವು ಯೂಶ್ವಲಿ ಹೋಗೋ ಟೈಮೇ ಅದು. 9 ಗಂಟೆ ಕ್ಲಾಸಿಗೆ ನಾವು ಯಾವತ್ತೂ ಕರೆಕ್ಟಾಗಿ ಹೋಗಲ್ಲ. ಯಾವಾಗಲೂ ನಾವು ಒಂದೊಂದು ದಿನ ಯಾರಿಂದ ಎಷ್ಟು ನಿಧಾನಕ್ಕೆ ಹೋಗ್ತಾವೆ. ಅಲ್ಲಿ ಇಲ್ಲಿ ಹೆಸರು ಬರೆದು ಆಮೇಲೆ ಮಕ್ಕಳು ತೋರ್ಸ, ಏಯ್ ತಗಿ, ಯಾವುದು ಕಮ್ಮಿ, ಯಾವುದು ತೋರಿಸು ಗಮ್ಮು. ಮಕ್ಕಳೆಲ್ಲ ನಾವು ಓದ್ತಾ ಇದೀವಿ. ಮೇಡಮ್ ಅವರು ಈ ಕೆಲಸ ಮಾಡ್ತಾರೆ. ಮೇಡಮ್ ಅವ್ರು ತಿಂದಿಲ್ಲ ಇವಾಗ. ನಾನು ತಂದಿದ್ದು ಮಧ್ಯಾಹ್ನಕ್ಕೆ ಅಂತ, ಈಗ ತಿಂತಾ ಇದ್ದಾಳೆ. ತಿರ್ಗಲೇ ಮೇಡಮ್ ಅವರು ತಿಂತಾ ಇದ್ದಾರೆ. ಹಾಯ್ ಹೇಳೆ, ಆಯ್ತು ವ್ಲಾಗ್ ಹಾಯ್ ಹೇಳು. ಕೈಯೆಲ್ಲ ಫುಲ್ ಹಾಯ್ ಮೇಡಮ್. ಕೊಡು, ನನ್ನ ಕೈ ಊಟ ಇದೆ. ಅದು ನನಗೆ ಅಂತ ಕಿತ್ಕೊ ಬಂದಿದ್ದಿವಳು. ಯಾಕೆ ಒಂದು ವಾರದಿಂದ ಪ್ಲಾನ್ ಹಾಕಿದ್ವಿ. ಆಗ್ತಾ ಇಲ್ಲಪ್ಪ ಇವ್ರುಗಳನ್ನ ನೋಡಕ್ಕೆ ನನ್ಗೆ. ಅದೇಂಗ ಒಬ್ಳನ್ನೇ ಹೆಂಗ್ ಬಿಟ್ಟಿರ್ಬೇಕಲ್ವಾ? ಯು ಮಸ್ಟ್ ಲವ್ ಅಸ್. ತೋರಿಸ್ಬಾರ್ದು ನಿನ್ನಂದಲ್ಲ, ಯಾಕೆ ಹೇಳೊಂಚೂರು? ಅವಳು ಲಿಪ್ಸ್ಟಿಕ್ ಹಾಕಿಲ್ವಂತೆ, ಅದಕ್ಕೆ ತೋರಿಸ್ಬಾರ್ದು. ವ್ಲಾಗಲ್ಲಿ ತೋರಿಸ್ಬೇಡ ನಾನು ಲಿಪ್ಸ್ಟಿಕ್ ಹಾಕಿಲ್ಲ ಅಂತಂದು. ತಿರ್ಗೆ ನೈಸ್. ಊಟ ಮಾಡ್ತಾ ಇದೀವಿ. ನನ್ನ ಬಾಕ್ಸ್ ಖಾಲಿ ಆಯ್ತು, ಅವ್ರದ್ದೆಲ್ಲ ಆಯ್ತು. ಇವಳು ನಮ್ಮನ್ನ ಬಿಟ್ಟು ತಿನ್ಕೊಂಡ್ ಬಂದಿದ್ದಾಳೆ ಒಬ್ಳು. ಮೇಡಮ್ ಅವರು ಶಿ ಇಸ್ ವೆರಿ ಬ್ಯುಸಿ ಇನ್ ವ್ಲಾಗ್ ಎಡಿಟಿಂಗ್.
ಈಗ 2 ಗಂಟೆಗೆ ಎಕ್ಸಾಮ್ ಇದೆ. ಇದೆ 4:15 ಮುಗಿಯೋದು. 4:15 ಮುಗಿಯುತ್ತೆ. ಅಲ್ಲಿ ತನಕ ಏನ್ ಮಾಡೋದು ಕುತ್ಕೊಂಡು? ನಮ್ಮ ಕ್ಲಾಸ್ ಅವರು, ನಮ್ಮ ಕಾಲೇಜ್ ಅವ್ರು ಯಾರು ನೋಡಿದ್ರೆ ಅಷ್ಟೇ. ಆಮೇಲೆ ಏನ್ ಮಾಡೋಣ ಅಷ್ಟೇ ತನಕ. ನಾವಿಬ್ರಂತೂ ನಿಜವಾಗ್ಲೂ ಏನು ಓದಿಲ್ಲ. ಇವಳು ಬೇರೆ ಕ್ಲಾಸಲ್ಲೂ ಕೂತ್ಕೊಂಡು ಇದನ್ನ ಓದ್ತಾ ಇದ್ಲು. ಓದ್ದಾಯ್ತಾ? ಮುಗೀತಾ? ಒಂದು ಗೊತ್ತಿಲ್ಲ, ಓದಿದ್ರು. ನೀನ್ ಎಷ್ಟು ಓದಿದೆ? ಹಾಡು ಹೇಳ್ತಾ ಇದ್ದಾಳೆ. ಜೋರಾಗಿ ಹೇಳಾಯ್ತು. ನಾವ್ ಇಷ್ಟೇ ಜನ ಅನ್ಸುತ್ತೆ, ಸೀರಿಯಸ್ನೆಸ್ ಆಗಿ ಹೋಗ್ತಾ ಇರೋದು. ಎಷ್ಟೊದ್ದೆ? ಫುಲ್ ಓದ್ದಾ? ಥ್ಯಾಂಕ್ಸ್ ಸ್ಟೂಡೆಂಟ್ಸ್ ಅವರೆಲ್ಲ. ಹೆಂಗೆ ನೋಡಿಲಿ, ಇದನ್ನ ನೋಡ್ಬೇಕು ನೀವು. ಇದನ್ನು ನೋಡಿ. ಓದ್ಬೇಡ ಅಂತ ಓದ್ತಾ ಇದ್ದಾನೆ ನೋಡಿ, ಮಗು ಇದೆಲ್ಲ ಮಾಡ್ಕೊಂಡಿದೆ. ಮಗು ಇದೇನೆ, ದೊಡ್ಡ ಮಗು. ಇದು ಇಲ್ಲಿ ಸ್ವಲ್ಪ ಸರಿ ಹೋಗ್ಬೇಕಲ್ವಾ? ದಯವಿಟ್ಟು ಇದೆಲ್ಲ ಸಕ್ಕತ್ತಾಗಿ ಅಲ್ಟಿಯಾಗಿ ಬರೋದ್ವಿ ನಾವಂತೂ. ಚಿಂದಿಯಾಗಿ ಬರ್ತೀವಿ. ಬಸ್ ವೇಟಿಂಗ್, ಬಸ್ಗಲ್ಲ ಆಟೋಗೆ. ಹೆಂಗ್ ಮಾಡ್ದೆ ಆಯ್ತು ಹೇಳು? ನಾಟ್ ಬ್ಯಾಡ್. ನಾವು ಚಿಂದಿಯಾಗಿ ಮಾಡ್ಬೋದಿ. ಓ ಸೊ ಬಂದೆ ಮನೆಗೆ. ಮೂಡೇ ಇಲ್ಲ, ಒಂಥರ ಬೋರ್ ಆಗ್ತಾ ಇದೆ ನನಗೆ. ಆ್ಯಂಡ್ ಅಸೈನ್ಮೆಂಟ್ ಬರೀಬೇಕು. ಒಂದು 20-25 ಪೇಜಸ್ ಇದೆ ಅನಿಸುತ್ತೆ. ನೆನ್ನೆ ಒಂದು ಸ್ವಲ್ಪ ಬರೆದೆ, ಇವತ್ತು ಬರೀಬೇಕು. ನನ್ಗೆ ಅವತ್ತೇ ಹೇಳಿದ್ರು, ಅವತ್ತು ಹೇಳ್ದಾಗಿಂದ ನನಗೆ ಹುಷಾರಿರಲಿಲ್ಲ, ಬರೆಯೋಕ್ಕಾಗಿರಲಿಲ್ಲ. ಸೊ ಇವಾಗ ಕುತ್ಕೊಂಡು ಮುಗಿಸ್ಬೇಕು, ನಾಳೆನೇ ಕೊಡಬೇಕು. ಹಾಗಾಗಿ ಸೊ ಅಷ್ಟೇ ಈ ವ್ಲಾಗ್. ಇವತ್ತು ಕಾಲೇಜಲ್ಲಿ ನಾನು ಏನೇನು ಮಾಡಿದೆ, ನಂದು ಹೇಳಿದ್ದೆಲ್ಲ ಒಂದು ರ್ಯಾಂಡಮ್ ವ್ಲಾಗ್ ಅಷ್ಟೇ. ನಾನು ಏನೇನೆಲ್ಲ ಮಾಡ್ತೀನಿ, ನಂದು ಬೋರಿಂಗ್ ಡೇ ಹೇಗಿರುತ್ತೆ ಅಂತ ಅಷ್ಟೇ. ಇವತ್ತು ನಿಜವಾಗ್ಲೂ ಬೋರಿಂಗ್ ಆಗಿತ್ತು ಕಾಲೇಜಲ್ಲಿ. ಮಧ್ಯಾಹ್ನ ಮೇಲೆ ಟೆಸ್ಟ್ ಇತ್ತು, ಮುಗಿಸ್ಕೊಂಡು ಬಂದೆ ಮನೆಗೆ ಅಷ್ಟೇ. ಸೊ ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋ ಕಾಲೇಜಲ್ಲಿ ಫಂಕ್ಷನ್ ಫೆಸ್ಟ್ ಇದೆ ಅಲ್ಲ ಅದು, ಅಥವಾ ಹೂ ನೋಸ್ ಮೈ ಬೆಟರ್ ವ್ಲಾಗ್ ಬರುತ್ತೆ. ಇದು 2ರಲ್ಲಿ ಯಾವುದಾದ್ರೂ ಒಂದು ವ್ಲಾಗ್ ಪಕ್ಕಾ ಬರುತ್ತೆ. ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋ ಅಂತೂ. ಅಷ್ಟೇ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾವ್ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಆ ರೀತಿಯಾದಂತಹ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣನೇ ನೋಟಿಫಿಕೇಶನ್ ಬರುತ್ತೆ. ನೀವು ಆಗಲೇ ನೋಡಿ ವಿಡಿಯೋನ ಎಂಜಾಯ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ.